ಈ ಕೆಲಸಗಾರರು ತಮ್ಮ ಕೆಲಸ ಕಳೆದುಕೊಳ್ಳುವ ಭಯದಿಂದ ಆಕಸ್ಮಿಕವಾಗಿ ಅಪಾಯಕಾರಿ ಕೆಮಿಕಲ್ ತುಂಬಿದ ಡ್ರಮ್ ಅನ್ನು ಬೀಳಿಸುತ್ತಾರೆ. ಅವರು ಯಾರಿಗೂ ಹೇಳದೆ ಕಂಟೈನರ್ ಅನ್ನು ಟ್ರಕ್ಗೆ ತುಂಬಿಸಿ ಸ್ಥಳದಿಂದ ನಿರ್ಗಮಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಬೀದಿ ನಾಯೊಂದು ಬಂದು ನೀರು ಎಂದು ಭಾವಿಸಿ ಕೆಮಿಕಲ್ ಅನ್ನು ಕುಡಿಯುತ್ತಿರುತ್ತದೆ. ಇದನ್ನು ಕಂಡ ಕಾರ್ಖಾನೆಯ ಸಿಬ್ಬಂದಿ ನಾಯಿಗೆ ಕಲ್ಲು ಎಸೆದು ಓಡಿಸುತ್ತಾರೆ. ಅದೇ ಸಂಜೆ ಕಾವಲುಗಾರ ಮನೆಗೆ ಹೋಗುತ್ತಿದ್ದಾಗ ಅದೇ ನಾಯಿ ಅವನ ಮುಂದೆ ಮತ್ತೆ ಕಾಣಿಸಿಕೊಂಡಿತ್ತು. ಆದರೆ ಈ ಬಾರಿ ಆ ನಾಯಿಯ ಮುಖವು ತುಂಬಾ ಭಯಾನಕವಾಗಿತ್ತು. ಕಾವಲುಗಾರ ಮತ್ತೆ ಕಲ್ಲನ್ನು ತೆಗೆದುಕೊಂಡು ನಾಯಿಯ ಮೇಲೆ ಎಸೆಯುತ್ತಾನೆ. ಆದರೆ ಆ ನಾಯಿ ಓಡಿ ಹೋಗದೆ ಅವನ ಮೇಲೆ ದಾಳಿ ಮಾಡಿತ್ತು. ಅದೇ ದಿನ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಮನೆಗೆ ಬಂದು ಕೋಪದಿಂದ ಊಟ ಮಾಡುತ್ತಿದ್ದ. ಅವನಿಗೆ ಕೋಪ ಬರುವ ಹಾಗೆ ಅವನ ತಾಯಿ ಮಾತನಾಡುತ್ತಾಳೆ. ಅವನು ಅಲ್ಲಿಂದಲೇ ಜಿಗಿದು ಅವಳನ್ನು ಕಚ್ಚಿಬಿಡುತ್ತಾನೆ. ಇದನ್ನು ನೋಡಿದ ಅವಳ ಹೆಂಡತಿ ಅವನಿಗೆ ಪ್ಯಾನ್ ಇಂದ ಹೊಡೆದು ಅವನನ್ನು ಇನ್ನೊಂದು ಕೋಣೆಗೆ ಬೀಳುವಂತೆ ಮಾಡುತ್ತಾಳೆ. ಅವನ ಭಯಾನಕ ಮುಖವನ್ನು ನೋಡಿದ ಹೆಂಡತಿ ತಕ್ಷಣ ಬಾಗಿಲು ಮುಚ್ಚಿ ಕೋಣೆಗೆ ಬೀಗ ಹಾಕುತ್ತಾಳೆ. ಆ ವ್ಯಕ್ತಿ ಈಗ ಸಂಪೂರ್ಣವಾಗಿ ಜಾಂಬಿ ಆಗಿದ್ದ ಮತ್ತು ಬಾಗಿಲು ಮುಗಿರಿಯಲು ಪ್ರಯತ್ನಿಸುತ್ತಿದ್ದ. ಅವನ ಹೆಂಡತಿ ಸಹಾಯಕ್ಕಾಗಿ ಯಾರನ್ನಾದರೂ ಕರೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಈಗ ವೈರಸ್ ಸೋಂಕು ತಾಯಿಗೂ ತಗುಲಿರುತ್ತದೆ.